ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಕರ್ನಾಟಕ ರಾಜಕಾರಣದಲ್ಲಿ ಇವತ್ತು ಎಲ್ಲವೂ ಕೂಡ ಶಾಂತವಾಗಿರುವಂತೆ ಕಾಣ್ತಿದೆ. ಆದ್ರೆ ಆ ಶಾಂತಿ ನಿಜವೇ? ದಿಲ್ಲಿಯಲ್ಲಿ ನಡೆದ ಒಂದು ಮಾತುಕತೆ, ರಾಹುಲ್ ಗಾಂಧಿಯ ವೈ ನಾಟ್ ಸಿದ್ದರಾಮಯ್ಯಜಿ ಎನ್ನುವ ಮಾತು ರಾಜ್ಯದ ರಾಜಕೀಯವನ್ನ ಹೊಸ ತಿರುವಿಗೆ ಕರೆದೊಯ್ದಿದೆ. ಸಚಿವ ಸಂಪುಟ ಪುನರಚನೆ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವುದು ಸಾಮಾನ್ಯ ಆಡಳಿತಾತ್ಮಕ ಬದಲಾವಣೆಯಲ್ಲ. ಇದು ಮುಖ್ಯಮಂತ್ರಿ ಹುದ್ದೆಯ ಭವಿಷ್ಯ, ಪಕ್ಷದ ಶಕ್ತಿ ಸಮೀಕರಣ ಮತ್ತು 2029ರ ರಾಜಕೀಯ ಲೆಕ್ಕಾಚಾರದ ಭಾಗ. ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕಿನ ಅಜಯ ಕೋಟೆ, ಡಿಕೆ ಶಿವಕುಮಾರ್ ಸಂಘಟನೆ ಮತ್ತು ಸಮುದಾಯ ರಾಜಕಾರಣದ ಶಕ್ತಿ ಕೇಂದ್ರ. ಇಬ್ಬರ ನಡುವೆ ನಡೆಯುತ್ತಿರುವ ಮೌನ ಹೋರಾಟವನ್ನ ಉಪಯೋಗಿಸಿಕೊಳ್ಳಲು ಹೊರಟಿರುವವರು ಯಾರು? ಗೋವಾದಿಂದ ಕರ್ನಾಟಕದತ್ತ ಕಣ್ಣು ಹಾಯಿಸಿರುವ ಪ್ರಮೋದ್ ಸಾವಂತ್ ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ? ಜನವರಿ 9ರಂದು ದಿಲ್ಲಿಯಲ್ಲಿ ಏನು ತೀರ್ಮಾನ ಆಗುತ್ತೆ? ಇದು ಕರ್ನಾಟಕದ ರಾಜಕೀಯ ಭವಿಷ್ಯದ ಕಥೆಯ ಇಡೀ ಚಿತ್ರಣವನ್ನ ಈಗ ವಿವರವಾಗಿ ಹೇಳ್ತಾ ಹೋಗ್ತೀವಿ, ನೋಡ್ಕೊಂಡ್ ಬನ್ನಿ. ಕರ್ನಾಟಕದ ರಾಜಕಾರಣ ಈ ಕ್ಷಣ ಸರಳವಾಗಿ ನಡೀತಿಲ್ಲ. ಇದು ಕೇವಲ ಸಚಿವ ಸಂಪುಟ ಪುನಾರಚನೆಯ ವಿಚಾರವೂ ಅಲ್ಲ, ಮುಖ್ಯಮಂತ್ರಿ ಹುದ್ದೆಯ ಕುರಿತು ವಾದವೂ ಅಲ್ಲ. ಇದು ಶಕ್ತಿಯ ಪರೀಕ್ಷೆ, ಮತ ಬ್ಯಾಂಕ್ ಲೆಕ್ಕಾಚಾರ ಮತ್ತು ರಾಷ್ಟ್ರಮಟ್ಟದ ರಾಜಕೀಯದ ಮುನ್ನೋಟ. ದಿಲ್ಲಿಯಲ್ಲಿ ನಡೆದ ಒಂದು ಸಭೆ, ರಾಹುಲ್ ಗಾಂಧಿಯವರ ವೈ ನಾಟ್ ಸಿದ್ದರಾಮಯ್ಯಜಿ ಎನ್ನುವ ಮಾತುಗಳು ಕರ್ನಾಟಕದ ರಾಜಕೀಯ ಗಾಳಿಯ ದಿಕ್ಕನ್ನೇ ತಿರುಗಿಸಿದೆ. ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯದಲ್ಲಿ ನಡೆಯುತ್ತಿದ್ದ ಅಧಿಕಾರ ಹಂಚಿಕೆಯ ಹಗ್ಗಜಗ್ಗಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದರೂ ಒಳಗೊಳಗೆ ಹೊಸ ಆಟಗಳು ಆರಂಭವಾಗಿವೆ. ಈ ರಾಜಕೀಯ ಕದನದ ಮಧ್ಯೆ ಎರಡು ಶಕ್ತಿ ಕೇಂದ್ರಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಒಂದು ಕಡೆ ಅಹಿಂದ ಮತ ಬ್ಯಾಂಕಿನ ಆಧಾರದ ಮೇಲೆ ನಿಂತಿರುವ ಅನುಭವ, ಗಟ್ಟಿತನ ಮತ್ತು ಸಂಘರ್ಷದ ರಾಜಕೀಯವನ್ನ ಚೆನ್ನಾಗಿ ಬಲ್ಲ ಸಿದ್ದರಾಮಯ್ಯ. ಇನ್ನೊಂದು ಕಡೆ ಸಂಘಟನೆ, ಹಣಕಾಸು ಮತ್ತು ಒಕ್ಕಲಿಗ ಸಮುದಾಯದ ಬೆಂಬಲವನ್ನು ಹಿಡಿದುಕೊಂಡಿರುವ ಡಿಕೆ ಶಿವಕುಮಾರ್. ಈ ಇಬ್ಬರ ಶಕ್ತಿ ವಿಭಿನ್ನವಾದರೂ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರಿಲ್ಲದೆ ಕಾಂಗ್ರೆಸ್ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲಾರದು ಎಂಬ ಸತ್ಯವೇ ಇವತ್ತಿನ ಅತಿದೊಡ್ಡ ಸವಾಲು. ಕಳೆದ ವಾರ ದಿಲ್ಲಿಗೆ ತೆರಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ ನಂತರ ರಾಹುಲ್ ಗಾಂಧಿಯವರ ಜೊತೆ ಮಹತ್ವದ ಮಾತುಕತೆ ನಡೆಸಿದರು. ಆ ಮಾತುಕತೆಯ ಕೇಂದ್ರ ಬಿಂದು ಒಂದೇ, ಕರ್ನಾಟಕದಲ್ಲಿ ಹಲವು ದಿನಗಳಿಂದ ನೆನೆಕೂತಿಗೆ ಬಿದ್ದಿರುವ ಸಚಿವ ಸಂಪುಟ ಪುನಾರಚನೆ. ವಾಸ್ತವವಾಗಿ ಈ ಪ್ರಕ್ರಿಯೆ ಬಹಳ ಹಿಂದೆಯೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಮುಖ್ಯಮಂತ್ರಿ ಹುದ್ದೆ ಕುರಿತು ಒಳಬಿಕ್ಕಟ್ಟು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಪಟ್ಟು ಪ್ರತಿಪಟ್ಟು ಸಂಪುಟ ಪುನಾರಚನೆಗೆ ದೊಡ್ಡ ತಡೆಯಾಗಿ ನಿಂತಿತ್ತು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಹಕ್ಕು ಸ್ಪಷ್ಟವಾಗಿ ಮಂಡಿಸಿದ್ರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪಟ್ಟು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಪ್ರತಿಪಟ್ಟು ಹಾಕಿದರು. ಈ ಘರ್ಷಣೆಯು ಹೈಕಮಾಂಡ್ ಮಟ್ಟಕ್ಕೂ ತಲುಪಿತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರದಲ್ಲಿ ತೀವ್ರ ಚರ್ಚೆ ನಡೆಸಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಅಂತಿಮವಾಗಿ ಖರ್ಗೆ ಅವರ ಅಭಿಪ್ರಾಯ ಸ್ಪಷ್ಟವಾಗಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ನ್ಯಾಯವಾದರೂ ಅದನ್ನ ಸಿದ್ದರಾಮಯ್ಯರಿಂದ ಬಲವಂತವಾಗಿ ಕಿತ್ತುಕೊಳ್ಳುವುದು ಅಪಾಯಕಾರಿ. ಸಿದ್ದರಾಮಯ್ಯ ಟಫ್ ನಾಯಕ, ಅವರೊಂದಿಗೆ ಗೌರವಯುತ ಮಾರ್ಗದಲ್ಲೇ ವ್ಯವಹರಿಸಬೇಕು ಎಂಬುದು ಅವರ ವಾದ. ಇದರ ಜೊತೆಗೆ ರಾಹುಲ್ ಗಾಂಧಿಯವರ ಪರ್ಸನಲ್ ಸರ್ವೆ ಟೀಮ್ ನೀಡಿದ ವರದಿಯು ನಿರ್ಣಾಯಕವಾಯಿತು. ಆ ವರದಿ ಕರ್ನಾಟಕದ ಮತ ಬ್ಯಾಂಕ್ ವಾಸ್ತವವನ್ನು ನಿರ್ದಾಕ್ಷಿಣ್ಯವಾಗಿ ಬಿಚ್ಚಿಟ್ಟಿತ್ತು. ರಾಜ್ಯದ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮುಸ್ಲಿಂ ಮತದಾರರ ಉಪಸ್ಥಿತಿ ಗಟ್ಟಿಯಾಗಿದ್ದು, ಕುರುಬ ಸಮುದಾಯವು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಲಿಡ್ ಸ್ಥಾನ ಹೊಂದಿದೆ. ಅಂದ್ರೆ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ನ ಅಡಿಪಾಯ. ಈ ಅಡಿಪಾಯಕ್ಕೆ ಧಕ್ಕೆಯಾದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಕಷ್ಟಕ್ಕೆ ಸಿಲುಕುವುದು ಖಚಿತ. ಒಕ್ಕಲಿಗ ಮತ ಬ್ಯಾಂಕ್ ಈ ನಷ್ಟವನ್ನು ತುಂಬಬಹುದು ಎಂಬ ಕಲ್ಪನೆಯನ್ನ ಸರ್ವೆ ಟೀಮ್ ತಳ್ಳಿ ಹಾಕಿತ್ತು. ಯಾಕಂದ್ರೆ ಒಕ್ಕಲಿಗ ಮತಗಳ ಸುಮಾರು ಅರ್ಧ ಭಾಗ ಜೆಡಿಎಸ್ ಜೊತೆಗಿದ್ದು, ಇನ್ನೊಂದು ದೊಡ್ಡ ಭಾಗ ಬಿಜೆಪಿ ಕಡೆಗಿದೆ. ಹೀಗಾಗಿ ಅಹಿಂದ ಮತ ಬ್ಯಾಂಕ್ ಬಿರುಕು ಬಿಟ್ರೆ ಕಾಂಗ್ರೆಸ್ ರಾಜಕೀಯ ನೆಲೆ ಕುಸಿಯುತ್ತದೆ ಎಂಬ ಎಚ್ಚರಿಕೆಯನ್ನ ಈ ವರದಿ ನೀಡಿತು.
ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಸ್ಪಷ್ಟ ನಿಲುವು ತಳೆದ್ರು. ಸಿದ್ದರಾಮಯ್ಯ ಒಪ್ಪಿದ್ರೆ ಮಾತ್ರ ಅಧಿಕಾರ ವರ್ಗಾವಣೆ, ಇಲ್ದಿದ್ರೆ ಯಥಾಸ್ಥಿತಿ. ಈ ಸ್ಪಷ್ಟತೆಯೊಂದಿಗೆ ಕರ್ನಾಟಕದಲ್ಲಿ ನಡೆಯುತ್ತಿದ್ದ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಬಿತ್ತಿತ್ತು. ಅದಾದ ನಂತರವೇ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಯ ವಿಷಯವನ್ನ ಮುಂದಿಟ್ರು. ಸರ್ಕಾರಕ್ಕೆ ಶಕ್ತಿ ತುಂಬುವ ದೃಷ್ಟಿಯಿಂದ ಪುನಾರಚನೆ ಬೇಗ ಮುಗಿಯಬೇಕು ಎಂದು ಅವರು ಹೇಳಿದಾಗ ರಾಹುಲ್ ಗಾಂಧಿ ಅವರ ಪ್ರತಿಕ್ರಿಯೆ ಮಹತ್ವದಾಗಿತ್ತು. ಯಾರು ಹೊರ ಹೋಗಬೇಕು, ಯಾರು ಸೇರ್ಬೇಕು, ಸಂಪುಟದ ಸ್ವರೂಪ ಹೇಗಿರಬೇಕು ಎಂಬುದನ್ನು ಚರ್ಚಿಸಲು ಜನವರಿ 9ರಂದು ದಿಲ್ಲಿಗೆ ಬನ್ನಿ, ಫೈನಲ್ ಮಾಡೋಣ ಎಂದು ಅವರು ಸೂಚಿಸಿದ್ದಾರೆ. ದಿಲ್ಲಿಯಿಂದ ವಾಪಸ್ಸಾದ ನಂತರ ಸಿದ್ದರಾಮಯ್ಯ ಈ ಕುರಿತು ಚರ್ಚೆ ಆರಂಭಿಸಿರುವುದು ಅವರ ಹಿಡಿತ ಇನ್ನೂ ಬಲವಾಗಿರುವುದನ್ನು ಸೂಚಿಸುತ್ತದೆ. ಇದೇ ಸಮಯದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ತಿರುವು ತಂದದ್ದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಆಕ್ಟಿವ್ ರಾಜಕೀಯ. ಸಿದ್ದರಾಮಯ್ಯ ಕೆಳಗಿಳಿದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಒಳಬಂಡಾಯವನ್ನ ಬಳಸಿಕೊಂಡು ಸರ್ಕಾರ ಉರುಳಿಸುವ ಗೇಮ್ ಪ್ಲಾನ್ ರೂಪಿಸಲಾಗಿತ್ತು. ಈ ಲೆಕ್ಕಾಚಾರಕ್ಕೆ ಬಿಜೆಪಿ ಹೈಕಮಾಂಡ್ ಸಿಗ್ನಲ್ ಇದೆ ಎಂಬ ಮಾತು ಕೂಡ ಹರಡಿತ್ತು. ನವೆಂಬರ್ ತಿಂಗಳಲ್ಲಿ ಈ ಚರ್ಚೆ ಜೋರಾಗಿದ್ರು ಡಿಸೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯ ಕೆಳಗೆ ಇಳಿಯುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದ್ದಂತೆ ಸಾವಂತ್ ಅವರ ಗೇಮ್ ಪ್ಲಾನ್ ಬದಲಾಗಿತ್ತು. ಇದೀಗ ಸಿದ್ದರಾಮಯ್ಯ ವಿರೋಧಿ ಅಸಂತೃಪ್ತ ಶಾಸಕರ ಮೇಲೆ ಕಣ್ಣಿಟ್ಟಿರುವ ಪ್ರಮೋದ್ ಸಾವಂತ್ ಅವರ ಚಲನವಲನ ಕಾಂಗ್ರೆಸ್ ಮಾತ್ರವಲ್ಲ ಜೆಡಿಎಸ್ ಪಾಳೆಯವನ್ನು ಕಾಡ್ತಿದೆ. ಎಚ್.ಡಿ. ದೇವೇಗೌಡರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಎನ್ನುವ ಹೇಳಿಕೆಯ ಹಿಂದೆಯೂ ಈ ರಾಜಕೀಯ ಬೆಳವಣಿಗೆಗಳ ಛಾಯೆ ಇದೆ ಎಂಬ ವಿಶ್ಲೇಷಣೆ ಕೇಳಿ ಬರ್ತಿವೆ. ಸಿದ್ದರಾಮಯ್ಯ ಅವರ ಶಕ್ತಿ ಕೇವಲ ಮತ ಬ್ಯಾಂಕ್ ಅಷ್ಟೇ ಸೀಮಿತವಲ್ಲ. ಅವರು ಆಡಳಿತಾತ್ಮಕವಾಗಿ ತೆಗೆದುಕೊಂಡ ನಿರ್ಣಯಗಳು, ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದ ಕೆಳಸ್ತರದ ಜನರೊಂದಿಗೆ ನಿರ್ಮಿಸಿಕೊಂಡ ನೇರ ಸಂಪರ್ಕವೇ ಅವರ ಅತಿದೊಡ್ಡ ಬಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರನ್ನು ಸುಲಭವಾಗಿ ಅಟ್ಟಿ ಹಾಕುವ ಸಾಹಸಕ್ಕೆ ಹೋಗಲು ಹಿಂಜರಿದಿದೆ. ಅಹಿಂದ ವರ್ಗಗಳ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಇನ್ನು ತಮ್ಮ ನಾಯಕ ಎನ್ನುವ ಭಾವನೆ ಜೀವಂತವಾಗಿರುವವರೆಗೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಪರ್ಯಾಯವಿಲ್ಲ ಎಂಬ ಸತ್ಯ ಹೈಕಮಾಂಡ್ಗೆ ಗೊತ್ತಿದೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರ ಶಕ್ತಿ ನೆಲಮಟ್ಟದ ಸಂಘಟನೆ. ಪಕ್ಷದ ಸಂಕಷ್ಟದ ದಿನಗಳಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಜೀವಂತವಾಗಿಟ್ಟವರು ಡಿಕೆಶಿ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹಣಕಾಸು, ಸಂಪನ್ಮೂಲಗಳು, ಕಾರ್ಯಕರ್ತರ ಜಾಲ ಹಾಗೂ ಒಕ್ಕಲಿಗ ಸಮುದಾಯದಲ್ಲಿ ಅವರ ಪ್ರಭಾವ ಅವರನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲದ ನಾಯಕರಾಗಿಸಿದೆ. ಹೀಗಾಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅಗತ್ಯವಾದಷ್ಟು ಡಿಕೆ ಶಿವಕುಮಾರರು ಅನಿವಾರ್ಯ. ಈ ಇಬ್ಬರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳುವುದೇ ಹೈಕಮಾಂಡ್ ಮುಂದೆ ನಿಂತಿರುವ ದೊಡ್ಡ ಸವಾಲು. ಈ ಒಳ ಸಮೀಕರಣವನ್ನು ಅಸ್ತ್ರವಾಗಿಸಿಕೊಂಡೇ ಬಿಜೆಪಿ ತನ್ನ ರಾಜಕೀಯ ಆಟವನ್ನ ರೂಪಿಸಿದೆ. ನೇರವಾಗಿ ಸರ್ಕಾರ ಉರುಳಿಸುವ ಬದಲು ಅಸಂತೃಪ್ತಿಗಳನ್ನು ಜೀವಂತವಾಗಿಟ್ಟುಕೊಂಡು ಸರಿಯಾದ ಕ್ಷಣಕ್ಕೆ ಬಿರುಕನ್ನು ದೊಡ್ಡದಾಗಿಸುವ ತಂತ್ರ ಬಿಜೆಪಿ ಅನುಸರಿಸುತ್ತದೆ. ಪ್ರಮೋದ್ ಸಾವಂತ್ ಅವರ ಚಲನವಲನಗಳು ಈ ತಂತ್ರದ ಭಾಗವೇ ಎಂಬ ಅನುಮಾನಗಳು ಹೆಚ್ಚಾಗಿವೆ. ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಸಣ್ಣ ಬಿರುಕು ಕೂಡ ದೊಡ್ಡ ರಾಜಕೀಯ ಬಿರುಗಾಳಿಗೆ ಕಾರಣವಾಗಬಹುದು ಎಂಬ ನಿರೀಕ್ಷೆಯಲ್ಲೇ ಬಿಜೆಪಿ ಕಾಯುತ್ತಿದೆ ಎಂಬುದೇ ಇವತ್ತಿನ ಕರ್ನಾಟಕ ರಾಜಕಾರಣದಲ್ಲಿ ಅಡಗಿರುವ ಸತ್ಯ. ಈ ರಾಜಕೀಯ ಹಗ್ಗಜಗ್ಗಾಟದ ನಡುವೆ ಮತ್ತೊಂದು ಮೌನ ಬೆಳವಣಿಗೆ ನಡೆದಿದೆ. ರಾಜ್ಯ ರಾಜಕಾರಣದಿಂದ ಬೇಸತ್ತಂತೆ ಕಾಣುವ ಕೆಲ ಶಾಸಕರು ಮತ್ತು ನಾಯಕರು ನಿಧಾನವಾಗಿ ಉದ್ಯಮದ ಕಡೆ ಮುಖ ಮಾಡ್ತಿದ್ದಾರೆ. ಇದು ಕೇವಲ ವೈಯಕ್ತಿಕ ಆಸಕ್ತಿಯಲ್ಲ, ರಾಜಕೀಯ ಅಸ್ಥಿರತೆಗೆ ಬಂದ ಪ್ರತಿಕ್ರಿಯೆ. ಮುಂದಿನ ದಿನಗಳಲ್ಲಿ ಅಧಿಕಾರ ಸಮೀಕರಣ ಹೇಗೆ ಬದಲಾಗುತ್ತದೆ ಎಂಬ ಅನಿಶ್ಚಿತತೆ ಹಲವರನ್ನು ರಾಜಕೀಯವಲ್ಲದ ಭದ್ರತೆ ಹುಡುಕುವತ್ತ ತಳ್ಳಿದೆ. ಇದು ಸರ್ಕಾರದ ಒಳಗಿನ ಆತಂಕದ ಮೌನ ಸೂಚಕವೂ ಹೌದು. ಕರ್ನಾಟಕ ರಾಜಕಾರಣ ಈಗ ತಲುಪಿರುವ ಹಂತ ಅಂತಿಮವಲ್ಲ, ಮಧ್ಯಂತರ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ತಮ್ಮದೇ ರೀತಿಯಲ್ಲಿ ಬಲಶಾಲಿಗಳು. ಆದರೆ ಈ ಬಲವನ್ನು ಸಂಘರ್ಷಕ್ಕೆ ಬಳಸಿದ್ರೆ ಲಾಭ ಬಿಜೆಪಿ ಪಾಲಾಗುತ್ತದೆ. ಸಮನ್ವಯಕ್ಕೆ ಬಳಸಿದ್ರೆ ಕಾಂಗ್ರೆಸ್ ಇನ್ನೂ ದೀರ್ಘಕಾಲ ಕರ್ನಾಟಕದ ಕೋಟೆಯನ್ನ ಕಾಯ್ದುಕೊಳ್ಳಬಹುದು. ಮುಂದೆ ನಡೆಯುವ ಪ್ರತಿಯೊಂದು ಹೆಜ್ಜೆಯು ಕೇವಲ ಸರ್ಕಾರದ ಭವಿಷ್ಯವನ್ನಷ್ಟೇ ಅಲ್ಲ, 2029ರ ರಾಷ್ಟ್ರ ಮಟ್ಟದ ರಾಜಕೀಯದ ದಿಕ್ಕನ್ನು ನಿರ್ಧರಿಸುವ ಶಕ್ತಿಯನ್ನ ಹೊಂದಿದೆ. ಒಟ್ನಲ್ಲಿ ಇವತ್ತಿನ ಕರ್ನಾಟಕ ರಾಜಕಾರಣ ಒಂದು ಸಂಗತಿಯನ್ನ
ಸ್ಪಷ್ಟವಾಗಿ ಹೇಳ್ತಿದೆ. ಸಿದ್ದರಾಮಯ್ಯ ಅಹಿಂದ ಮತ ಬ್ಯಾಂಕಿನ ಮೂಲಕ ಶಕ್ತಿಶಾಲಿ ನಾಯಕನಾಗಿ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಸಂಘಟನೆ ಮತ್ತು ಸಮುದಾಯ ರಾಜಕಾರಣದಲ್ಲಿ ತಮ್ಮದೇ ಬಲ ಹೊಂದಿದ್ದಾರೆ. ಆದರೆ ಈ ಇಬ್ಬರ ಶಕ್ತಿಯನ್ನು ಸಮತೋಲನದಲ್ಲಿ ಇಡದೆ ಹೋದ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಹೊಡೆತ ಬೀಳುವುದು ನಿಶ್ಚಿತ. ಮುಂದಿನ ನಿರ್ಣಾಯಕ ಕ್ಷಣ ಜನವರಿ 9. ಅಲ್ಲಿ ಏನು ತೀರ್ಮಾನವಾಗುತ್ತದೋ ಅದೇ ಕರ್ನಾಟಕ ರಾಜಕಾರಣದ ಮುಂದಿನ ಅಧ್ಯಾಯವನ್ನ ಬರೆಯಲಿದೆ. ಇವತ್ತು ಕರ್ನಾಟಕ ರಾಜಕಾರಣ ತಾತ್ಕಾಲಿಕವಾಗಿ ಶಾಂತವಾಗಿರುವಂತೆ ಕಾಣಬಹುದು. ಆದ್ರೆ ಈ ಶಾಂತಿ ಶಾಶ್ವತವಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಶಕ್ತಿ ಸಮೀಕರಣ, ಹೈಕಮಾಂಡ್ ಲೆಕ್ಕಾಚಾರ, ಬಿಜೆಪಿ ಕಾದು ಕುಳಿತಿರುವ ಅವಕಾಶ ಇವೆಲ್ಲವೂ ಒಂದೇ ಸಮಯದಲ್ಲಿ ಕುದಿಯುತ್ತಿದೆ. ಒಂದು ತಪ್ಪು ಹೆಜ್ಜೆ ಸಾಕು, ರಾಜ್ಯ ರಾಜಕಾರಣದ ದಿಕ್ಕೆ ಬದಲಾಗಬಹುದು. ಸಿದ್ದರಾಮಯ್ಯ ತಮ್ಮ ಕೋಟೆಯನ್ನ ಇನ್ನಷ್ಟು ಬಲಪಡಿಸ್ತಾರಾ ಅಥವಾ ಡಿಕೆ ಶಿವಕುಮಾರ್ ಹೊಸ ರಾಜಕೀಯ ಆಟಕ್ಕೆ ಸಿದ್ಧರಾಗ್ತಾರಾ? ಇದಕ್ಕೆ ಮಧ್ಯೆ ಬಿಜೆಪಿ ಯಾವ ಕ್ಷಣದಲ್ಲಿ ತನ್ನ ಗೇಮ್ ಆಡಲಿದೆ? ಈ ಪ್ರಶ್ನೆಗಳ ಉತ್ತರ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣ ಬರೆಯಲಿದೆ. ನಾವು ಈ ಆಟದ ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸ್ತಿರ್ತೀವಿ, ನೀವು ಕೂಡ ನೋಡ್ತಾ ಇರಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಲ್ಲ, ಇದು ಅಧಿಕಾರದ ಹೋರಾಟದ ನೇರ ಚಿತ್ರಣ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.